ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಮಿರಾಕಲ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಾಗ ನಾನು ಏನು ಹೇಳ್ಬೇಕು ಅನ್ಕೊಂಡೆ ಅನ್ನೋದು ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು. ವಾಟ್ಸಪ್ನ ಸ್ಪೆಷಲ್ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಆ್ಯಸ್ ಯೂಸ್ವಲ್ ನಮ್ಮ ಒಂದು ಕ್ವಶನ್ನೊಂದಿಗೆ ಸ್ಟಾರ್ಟ್ ಮಾಡೋಣ ಅಥವಾ ಒಂದು ಒಗಟ್ಟಿನೊಂದಿಗೆ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಾಗೂ ಕೂಡ ನಾನು ಒಂದು ಒಗಟ್ಟು ಕೇಳೋಣ. ಆ ಒಗಟ್ಟಿನ ಆನ್ಸರ್ ನಿಮಗೆ ಗೊತ್ತಿದ್ರೆ ಕೆಳಗೆ ಬರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ತಂದವರೊಬ್ಬರು, ಹಿಡಿದವರೊಬ್ಬರು, ಹೊತ್ತವರೊಬ್ಬರು, ಹಾಗಾದರೆ ನಾನ್ಯಾರು? ತಂದವರೊಬ್ಬರು, ಹಿಡಿದವರೊಬ್ಬರು, ಹೊತ್ತವರೊಬ್ಬರು, ಹಾಗಾದರೆ ನಾನ್ಯಾರು? ಈ ಒಗಟ್ಟಿಗೆ ಆನ್ಸರ್ ಗೊತ್ತಿದ್ದರೆ ಕೆಳಗೆ ಆನ್ಸರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಾಗ ನಾನು ನಿಮಗೆ ವಾಟ್ಸಪ್ನ ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಯಾವ ಟ್ರಿಕ್ ಅಂದರೆ ಫಾರ್ವರ್ಡಿಂಗ್ ಟ್ರಿಕ್. ಈಗ ನೀವು ಯಾವುದೋ ಒಂದು ಮೆಸೇಜ್ ಫಾರ್ವರ್ಡ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ 5 ಜನಕ್ಕೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ಈಗ ಯಾವುದಾದ್ರೂ ಹಬ್ಬ ಬಂದಾಗ ನೀವು ಮೆಸೇಜ್ ಫಾರ್ವರ್ಡ್ ಮಾಡ್ತಾಯಿದ್ದೀರಿ ಅಂದ್ರೆ ಮ್ಯಾಕ್ಸಿಮಮ್ 5 ಜನಕ್ಕೆ ಫಾರ್ವರ್ಡ್ ಮಾಡ್ತಾರೆ. ಹ್ಯಾಪಿ ಯುಗಾದಿ, ಹ್ಯಾಪಿ ಮಕರ ಸಂಕ್ರಾಂತಿ, ಹ್ಯಾಪಿ ರಿಪಬ್ಲಿಕ್ ಡೇ ಅಂತ 5 ಜನಕ್ಕೆ ಸೆಂಡ್ ಮಾಡ್ತಾ ಇರ್ತಾರೆ. ಮ್ಯಾಕ್ಸಿಮಮ್ ಸೆಂಡ್ ಮಾಡ್ಬೋದು. ಆದರೆ ನಾನು ಹೇಳೋ ಟ್ರಿಕ್ನಲ್ಲಿ ನೀವು ಪ್ರತಿಯೊಬ್ಬರಿಗೂ ಕೂಡ ಸಪ್ರೇಟಾಗಿ ವಿದೌಟ್ ಫಾರ್ವರ್ಡೆಡ್ ಅನ್ನೋ ಮೆಸೇಜಿಂದನೂ ಸೆಂಡ್ ಮಾಡ್ಬೋದು. ಅದಕ್ಕೆ ಅವ್ರೇನಾದರೂ ರಿಪ್ಲೈ ಮಾಡಿದರೆ ನಿಮಗೆ ಸಪ್ರೇಟಾಗಿ ಬರುತ್ತೆ. ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ಹೋಗೋಣ. ಈಗ ಒಂದು ನಾನು ಮೆಸೇಜ್ ಕಳಿಸ್ಬೇಕಂದ್ರೆ ಫಸ್ಟ್ ನೀವೇನು ಮಾಡಬೇಕು, ಬ್ರಾಡ್ಕಾಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದಂದರೆ ನೀವು ಒಂದು ಬ್ರಾಡ್ಕಾಸ್ಟಲ್ಲಿ ಅಂದರೆ ಅದು ಒಂಥರ ಗ್ರೂಪ್ ಇದ್ದಂಗೆ ಒಂದು ಬ್ರಾಡ್ಕಾಸ್ಟಲ್ಲಿ 265 ಜನನ ನೀವು ಮ್ಯಾಕ್ಸಿಮಮ್ ಆಗಿ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ. ಈ ಥರ ಸೆಲೆಕ್ಟು ಮಾಡ್ಬೋದು. ನೀವು ಬೇಕಾದವ್ರಿಗೆ ಅಷ್ಟನ್ನು ಮಾಡ್ಕೋಬೋದು. ಎಲ್ಲರಿಗೂ ಶೇರ್ ಮಾಡ್ತೀನಿ ಅಂದರೆ ಎಲ್ಲರನ್ನೂ ಸೇರಿಸಿ 3-4 ನಿಮ್ಮ ಒಂದು 900 ಕಾಂಟ್ಯಾಕ್ಟ್ ಇದೆ ಅಂದರೆ 4 ಬ್ರಾಡ್ಕಾಸ್ಟ್ ಮಾಡಿಕೊಂಡು ನೀವು ಕಳಿಸ್ಬೋದು. ಈಗ ನೋಡ್ಬೋದು, ನಾನು ಬ್ರಾಡ್ಕಾಸ್ಟ್ ಕ್ರಿಯೇಟ್ ಮಾಡ್ತೀನಿ. ಈ ಥರ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನೀವು ಕಾಂಟ್ಯಾಕ್ಟ್ ನಿಮ್ಗೆ ಯಾವ ಬೇಕಲ್ಲ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ನೀವು ಬ್ರಾಡ್ಕಾಸ್ಟ್ ಅಂತ ಕ್ರಿಯೇಟ್ ಮಾಡಿದರೆ ಈ ಥರ ಬರುತ್ತೆ. ಈ ಇಂಟರ್ಫೇಸಲ್ಲಿ ಜಸ್ಟ್ ಓಕೆ ಕೊಡ್ಬೋದು ಅಥವಾ ನೀವು ಎಡಿಟು ಮಾಡ್ಕೊಳ್ಬೋದು. ಈಗ ನೀವು ಏನು ಮೆಸೇಜ್ ಕಳಿಸಿದ್ರೂ ಅಷ್ಟು ಜನಕ್ಕೆ ಫಾರ್ವರ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಈ ಬ್ರಾಡ್ಕಾಸ್ಟಲ್ಲಿ ಒಂದು ಮೆಸೇಜನ್ನು ಸೆಂಡ್ ಮಾಡ್ತೀನಿ. ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಒಂದು ಮೆಸೇಜನ್ನ ಸೆಂಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಅಕ್ಕಪಕ್ಕದಲ್ಲೇ 2 ಮೊಬೈಲ್ ಬರ್ತಾ ಇರುತ್ತೆ. ನೋಡ್ಬೋದು ನೀವು. ನನ್ನ ಫ್ರೆಂಡ್ ಇದರಲ್ಲಿ ನನ್ನ ಫ್ರೆಂಡ್ ಕೂಡ ಇನ್ಕ್ಲೂಡ್ ಇದ್ದಾನೆ. ಅವನಿಗೂ ಕಳಿಸ್ತೀನಿ. ಅವನಿಗೆ ಯಾವ ರೀತಿ ಮೆಸೇಜ್ ರಿಸೀವ್ ಆಗುತ್ತೆ ಅಂತ ನೀವು ನೋಡ್ಬೋದು. ನಾನು ಇವಾಗ ಸೆಂಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಅವನಿಗೆ ನಾರ್ಮಲ್ ಪರ್ಸ್ನಲ್ ಮೆಸೇಜ್ ಥರ ರಿಸೀವ್ ಆಗುತ್ತೆ. ನಿಮಗೆ ಮಾತ್ರ ಅವನ ಗ್ರೂಪ್ಗೆ ಹೋದರೆ ಇಲ್ಲಿ ನಿಮಗೆ ಒಂದು ಬ್ರಾಡ್ಕಾಸ್ಟ್ ಸಿಂಬಲ್ ಕಾಣುತ್ತೆ. ನೋಡ್ಬೋದು ನೀವು ಬಟ್ ಅವ್ನು ಕಳಿಸಿದ್ದು ಸಪ್ರೇಟ್. ಅವನು ಇದಕ್ಕೇನಾದರೂ ನಿಮಗೆ ರಿಪ್ಲೈ ಮಾಡಿದರೆ ನೀವು ನೋಡ್ಬೋದು. ಈಗ ನನಗೆ ರಿಪ್ಲೈ ರಿಸೀವ್ ಆಯಿತು. ಆದರೆ ಈ ರಿಪ್ಲೈ ಪರ್ಸ್ನಲ್ ಮೆಸೇಜಾಗಿ ಬರುತ್ತೆ ಹೊರತು ಯಾವುದೇ ಬ್ರಾಡ್ಕಾಸ್ಟ್ ಮೆಸೇಜಲ್ಲಿ ಬರೋದಿಲ್ಲ. ಹೌದಾ? ಇದೇ ರೀತಿ ನಾನು ನನ್ನ ಯೂಟ್ಯೂಬ್ ಲಿಂಕ್ನ ಶೇರ್ ಮಾಡೋಕ್ಕೆ ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ನಿಂದ 2 ಬ್ರಾಡ್ಕಾಸ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಒಂದರಲ್ಲಿ 65 ಇದ್ದಾರೆ, ಒಂದರಲ್ಲಿ 255 ರೆಸಿಪಿಯನ್ಸ್ ಇದ್ದಾರೆ. ಇವರಿಗೆ ಅಷ್ಟ್ರಿಗೂ ನೀವು ಕಳಿಸಿದರೆ ಸಪ್ರೇಟಾಗಿ ಕಳಿಸಿದ್ದೀರಾ ಅನ್ಕೋತಾರೆ. ಮತ್ತು ಇದು ಯಾವುದೇ ರೀತಿ ಫಾರ್ವರ್ಡ್ ಅನ್ನೋ ಮೆಸೇಜು ಬರೋಲ್ಲ.
ನೀವು ಅಷ್ಟರಿಗೂ ಒಂದೇ ಟೈಮಲ್ಲಿ ಕಳಿಸ್ಬೋದು ಅಷ್ಟೂ ಮೆಸೇಜನ್ನ. ಹೆಂಗೆ ಅನಿಸ್ತೀವಿ ವಿಡಿಯೋ ಅಂತ ನಾವು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಂಗೆ ಇದೇ ಟ್ರಿಕ್ ಯೂಸ್ ಮಾಡಿ ನಮ್ಮ ಯೂಟ್ಯೂಬ್ ಲಿಂಕ್ನ ಇದೇ ರೀತಿ ನಿಮ್ಮ ಕಾಂಟ್ಯಾಕ್ಟಿಗೆಲ್ಲ ಶೇರ್ ಮಾಡಿರಿ. ಚುಟ್ಕಿ ಒಳಗೆಲ್ಲ ಕೆಲಸ ಆಗಿ ಹೋಗ್ತವೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಜೈ ಹಿಂದ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.